ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ಪುನರಾರಂಭಿಸಲಾದಂತಹ ಬ್ಯಾಂಕಿಂಗ್, SSC ಹಾಗೆ RRB ತರಗತಿಗಳ ಬಗ್ಗೆ ನಾನು ಸಾಕಷ್ಟು ಮಾಹಿತಿ ವಿಡಿಯೋಗಳನ್ನು, ಪಠ್ಯವನ್ನು ಎಲ್ಲವನ್ನು ಕೂಡ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಐ ಹ್ಯಾವ್ ಬೀನ್ ಡೀಟೇಲಿಂಗ್ ಅಬೌಟ್ ದಿ ಎಕ್ಸಾಮ್ಸ್ ಆಫ್ ಬ್ಯಾಂಕಿಂಗ್, SSC ಆಸ್ ವೆಲ್ RRB with relation to the current happenings. ಈಗ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಐ ಆಮ್ ಶೇರಿಂಗ್ ದಿ ಸಿಲೆಬಸ್ ಆಫ್ ಎವ್ರಿ ಎಕ್ಸಾಮಿನೇಷನ್ ಇನ್ ಡೀಟೇಲ್ ಸೆಪರೇಟ್ಲಿ, ಪ್ರತ್ಯೇಕವಾಗಿ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಈಗಾಗಲೇ ಬ್ಯಾಂಕಿಂಗ್ ಬಗೆಗಿನ ಈ ರೀತಿಯ ಎಲ್ಲ ಮಾಹಿತಿಯನ್ನು ನೋಡಿದ್ದೀವಿ. ಆ್ಯಂಡ್ ಟುಡೇ I will be detailing about the SSC CGL examination details with syllabus detailing. ಸ್ನೇಹಿತರೆ, ಈ ದಿನದ ಈ ಸಂಚಿಕೆಯಲ್ಲಿ SSC CGL ಪರೀಕ್ಷೆಗೆ ಸಂಬಂಧಿಸಿದಂತೆ, CGL ಅಂದರೆ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್, ಇದರಲ್ಲಿ ಕೂಡ ವಿವಿಧ ಹುದ್ದೆಗಳಿಗೆ ಕರೀತಾರೆ ಅನ್ನುವಂಥದ್ದು, ಯಾವ್ಯಾವ ಹುದ್ದೆಗಳಿಗೆ ಕರೀತಾರೆ ಅದನ್ನು ಕೂಡ ಈ ದಿವಸ ಹೇಳ್ತೀನಿ. ಫಾರ್ ವಾಟ್ ಆಲ್ ಪೋಸ್ಟ್ಸ್ ಅಂತ, ಎಲಿಜಿಬಿಲಿಟಿ ಮಿಕ್ಕೆಲ್ಲವನ್ನು ಕೂಡ ನಾನು ಈಗಾಗಲೇ ಮಾತಾಡಿದ್ದೀನಿ. ಆದ್ದರಿಂದ ಇವತ್ತು CGL ಪರೀಕ್ಷೆಯ ಹಂತಗಳು ಹಾಗೆ ಆ ಸಬ್ಜೆಕ್ಟ್ಗಳ ಒಂದು ವಿಸ್ತೃತ ಪಠ್ಯ ಪರಿವಿಡಿ. ಐ ಆಮ್ ಗೋಯಿಂಗ್ ಟು ಟೆಲ್ ಯು ಅಬೌಟ್ ದಿ ಸಿಲೆಬಸ್. Let us be precise, that is the index of the subjects whatever we are learning in this particular course. ಸರಿ ಅಲ್ವಾ ಸ್ನೇಹಿತರೆ? ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಇಲ್ಲೇ ಪರದೆ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ಫೋನ್ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಡಬಹುದು, ಅಥವಾ ನೀವು ನಮ್ಮನ್ನು ನೇರವಾಗಿ ವಿಜಯನಗರ, ಬೆಂಗಳೂರು ಮೆಟ್ರೋ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಎರಡಕ್ಕೂ ಹತ್ತಿರ ಇದ್ದೀವಿ, ನೇರವಾಗಿ ಕೂಡ ಸಂಪರ್ಕಿಸಬಹುದು ಬೆಳಗ್ಗೆ 9ರಿಂದ ಸಂಜೆ 7 ಗಂಟೆ ತನಕ. ಸರಿ, ಹಾಗಾದರೆ ಲೆಟ್ ಅಸ್ ಜಸ್ಟ್ ಗೋ ಥ್ರೂ ದಿ SSC CGL ಎಕ್ಸಾಮ್ ಪ್ಯಾಟ್ರನ್, ದಿ ಫೇಸಸ್, ದಿ ಸಬ್ಜೆಕ್ಟ್ಸ್ ಆ್ಯಂಡ್ ಆಲ್ಸೋ ದಿ ಡೀಟೇಲ್ಡ್ ಸಿಲೆಬಸ್. ಹೌದಲ್ವಾ ಸ್ನೇಹಿತರೆ? ನಮಗೆ ಇತ್ತೀಚೆಗೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲಿಯೂ ಸಹ ಪರೀಕ್ಷೆಗಳನ್ನು ಒದಗಿಸ್ತೀವಿ ಅಂತ ಹೇಳಿರೋದ್ರಿಂದ ನಮ್ಮ ತರಗತಿಗಳು ಕೂಡ ಕನ್ನಡ, ಇಂಗ್ಲೀಷ್ ಎರಡೂ ಮಾಧ್ಯಮಗಳಲ್ಲಿ ಇರುತ್ತೆ. ನಾವು ನಿಮಗೆ ಎರಡೂ ಮಾಧ್ಯಮದಲ್ಲಿ ಹೇಳ್ಕೊಡ್ತೀವಿ. ಇಂಗ್ಲೀಷ್ನ ಇಂಗ್ಲೀಷಲ್ಲೇ, ಕನ್ನಡದಲ್ಲಿ ಕಲಿಸ್ತೀವಿ, ಇಂಗ್ಲೀಷಲ್ಲಿ ನೀವು ಉತ್ತರಿಸಬೇಕು. ಎಲ್ಲ ಸಬ್ಜೆಕ್ಟ್ಸನ್ನು ಕೂಡ ಕನ್ನಡ, ಇಂಗ್ಲೀಷ್ ಬೈಲಿಂಗಿಯಲ್ ಒದಗಿಸ್ಕೊಡ್ತೀವಿ ವಿತ್ ಆಲ್ ದಿ ಟೆಕ್ನಿಕಲ್ ಟರ್ಮ್ಸ್ ಆ್ಯಂಡ್ ಡೀಟೇಲ್ಡ್ ಲೆಸನ್ಸ್. ಸರಿ ಅಲ್ವಾ? ಸರಿ, ಹಾಗಾದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿನ ಈ ಒಂದು CGL ಅಥವಾ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಪರೀಕ್ಷೆಯ ಡೀಟೇಲ್ಸನ್ನು ನೋಡಿಬಿಡೋಣ. ಇಲ್ಲಿ ಎಕ್ಸಾಮ್ ಪ್ಯಾಟ್ರನ್ ಫಾರ್ ಟಯರ್ 1 ನಾ ಹೇಳಿದ್ದೀನಿ ಮೊದಲು. ಟಯರ್ 1, ಟಯರ್ 2 ಅಂತ ಇರುತ್ತೆ. ಅಂದರೆ ಮೊದಲನೇ ಹಂತ, ಎರಡನೇ ಹಂತ ಅಂತ ಹೇಳಿಬಿಟ್ಟು, ಮೊದಲನೇ ಹಂತದಲ್ಲಿ ಏನೇನೆಲ್ಲ ಇರುತ್ತೆ, ಯಾವ ಸಬ್ಜೆಕ್ಟ್ಸ್ ಇರುತ್ತೆ, ಎಷ್ಟು ಪ್ರಶ್ನೆಗಳು, ಎಷ್ಟು ಅಂಕಗಳು, ಎಷ್ಟು ಕಾಲಾವಧಿಯನ್ನು ಕೊಡ್ತಾರೆ, ಇದೆಲ್ಲವನ್ನು ನೋಡ್ಕೊಂಬಂದ್ಬಿಡೋಣ. ಸೆಕ್ಷನ್ಸ್ ಅಥವಾ ವಿಭಾಗಗಳು ಅಂತಾರೆ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂದರೆ ಮನೋಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಎಷ್ಟು ಪ್ರಶ್ನೆಗಳು, 25 ಪ್ರಶ್ನೆಗಳು, ಒಟ್ಟು ಗರಿಷ್ಠ ಅಂಕಗಳು 50 ಅಂಕಗಳು. ಅಂದರೆ ಒಂದು ಪ್ರಶ್ನೆಗೆ 2 ಅಂಕಗಳಂತೆ ನಿಗದಿಪಡಿಸಿರ್ತಾರೆ. ಹಾಗೆ ಮುಂದೆ ಜನರಲ್ ಅವೇರ್ನೆಸ್, ಇದಕ್ಕೆ 25 ಪ್ರಶ್ನೆಗಳು, 50 ಅಂಕಗಳು. ಈ ಸೆಕ್ಷನ್ ಅಥವಾ ಈ ವಿಭಾಗಕ್ಕೆ ಕೂಡ 2 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಅದಾದ ನಂತರ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂದರೆ ಲೆಕ್ಕಕ್ಕೆ ಸಂಬಂಧಿಸಿರುವಂಥದ್ದು, ಇದು ಕೂಡ 25 ಪ್ರಶ್ನೆಗಳು, 50 ಅಂಕಗಳನ್ನು ನಿಗದಿಸಿರ್ತಾರೆ. ಇಂಗ್ಲಿಷ್ ಕಾಂಪ್ರಹೆನ್ಷನ್, ಇದು ಕೂಡ 25 ಪ್ರಶ್ನೆಗಳು, 50 ಅಂಕಗಳು. ಅಂದರೆ ಎಲ್ಲ ವಿಭಾಗಕ್ಕೂ ಸಮಾನವಾಗಿ ಅಂತಷ್ಟೇ ಪ್ರಶ್ನೆಗಳು, ಅಂತಷ್ಟೇ ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಅನ್ನೋದನ್ನು ನಾವು ನೋಡ್ಕೊಂಡ್ಬಿಡೋಣ. ಒಟ್ಟಾರೆಯಾಗಿ 100 ಪ್ರಶ್ನೆಗಳು ಹಾಗೆ 200 ಅಂಕಗಳು, 100 ಪ್ರಶ್ನೆಗಳು, 200 ಅಂಕಗಳು.
ಈ ಪತ್ರಿಕೆಗಳನ್ನು ನಮಗೆ ಉತ್ತರಿಸೋದಕ್ಕೆ ಕೊಡುವಂಥ ಕಾಲಾವಕಾಶ ಇದೆಯಲ್ಲ ಅದು 60 ನಿಮಿಷಗಳು. 1 hour's time is given for us to crack all the 4 sections. ಸರಿ ಅಲ್ವಾ? ಇಲ್ಲಿ ನೋಟ್ ಮಾಡಬೇಕಾಗಿದೆ ಸ್ನೇಹಿತರೆ ಒಂದು ವಿಚಾರವನ್ನು. ಏನಂತ ಹೇಳಿದ್ರೆ, ದೇರ್ ಈಸ್ ನೋ ಸೆಕ್ಷನಲ್ ಟೈಮ್ ಲಿಮಿಟ್ ಇನ್ ದಿ ಟೈರ್ 1 ಎಕ್ಸಾಮ್. ಈ ಹಂತದಲ್ಲಿ, ಮೊದಲನೇ ಹಂತದ ಪರೀಕ್ಷೆಯಲ್ಲಿ ಯಾವುದೇ ನಮಗೆ ಬ್ಯಾಂಕಿಂಗಲ್ಲಿ ಇತ್ತಲ್ಲ ಆ ಥರ ಈ ಜನರಲ್ ಇಂಟೆಲಿಜೆನ್ಸಿಗೆ 20 ನಿಮಿಷ, ಇಂಗ್ಲೀಷಿಗೆ 15 ನಿಮಿಷ, ಮ್ಯಾಥಮೆಟಿಕ್ಸಿಗೆ 25 ನಿಮಿಷ, ಹೀಗೆಲ್ಲ ನಾವು ಬೇರೆ ಬೇರೆ ಟೈಮಿಂಗ್ಸನ್ನು ನೋಡೋದ್ವಲ್ಲ, ಆ ಥರ ಸೆಕ್ಷನಲ್ ಟೈಮಿಂಗ್ಸ್ ಏನು ಇದ್ದಿರೋದಿಲ್ಲ. ಈ ಪತ್ರಿಕೆಯನ್ನು ಕೊಟ್ಟುಬಿಟ್ಟು 1 ಅವರಲ್ಲಿ ಬರೀರಿ ಅಂತಾರೆ ಅಥವಾ ಕಂಪ್ಯೂಟರಲ್ಲಿ ಮಾರ್ಕ್ ಮಾಡಿ ಅಂತಾರೆ. ನಾವು ಅದನ್ನು 1 ಅವರಲ್ಲಿ ಯಾವ ವಿಭಾಗವನ್ನು ಬೇಕಾದರೂ ನಾವು ಆಯ್ಕೆ ಮಾಡಿಕೊಂಡು ಅಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಆ ನಂತರದಲ್ಲಿ ನಮ್ಮ ಉತ್ತರಗಳನ್ನು ನಾವು ತಿಳಿಯಪಡಿಸಬಹುದು. ಸರಿ ಅಲ್ವಾ? ಹಾಗಾದರೆ ಇದು ಮೊದಲನೇ ಇದಿಷ್ಟು ಟೈರ್ 1 ಪರೀಕ್ಷೆಗೆ ಸಂಬಂಧಿಸಿದಂತೆ. ಸ್ನೇಹಿತರನ್ನ ಹೇಳಿದ್ದೀನಿ, ಇದಕ್ಕೆ ಟೈರ್ 1, ಟೈರ್ 2 ಪ್ರಿಲಿಮ್ಸ್ ಆ್ಯಂಡ್ ಮೈನ್ಸ್ ಕೂಡ ಇತ್ತೀಚೆಗೆ ಕರೆಯುವಂಥ ವಾಡಿಕೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು, ಹೌದಲ್ವಾ? ಆ ನಂತರದಲ್ಲಿ ಟೈರ್ 2 ಪರೀಕ್ಷೆಗೆ ಸಂಬಂಧಿಸಿದ ಮಾಹಿತಿ ಅಥವಾ ಎಕ್ಸಾಮ್ ಪ್ಯಾಟ್ರನ್ ಏನಿರುತ್ತೆ. ಟೈರ್ 2ನಲ್ಲಿ ಟೈರ್ 1 ಹೌದು ಹೇಳಿದ್ರಿ ಸಬ್ಜೆಕ್ಟ್ಸು, ಟೈರ್ 2ನಲ್ಲಿ 2 ಪತ್ರಿಕೆಗಳಿರುತ್ತವೆ ಅಂತ. ಅಲ್ಲಿ ಬರೀ ವಿಭಾಗಗಳು ನೆನಪಿರಲಿ ಸ್ನೇಹಿತರೆ, ಒಂದೇ ಪತ್ರಿಕೆ ವಿಭಾಗಗಳು. ಇಲ್ಲಿ ಪತ್ರಿಕೆಗಳೇ 2 ಪತ್ರಿಕೆಗಳು. ಫ್ರೆಂಡ್ಸ್, ದೇರ್ ಆರ್ 4 sections in a paper, but here there will be 2 papers in this phase. Paper 1 which is compulsory for all posts. ಪತ್ರಿಕೆ 1 ಯಾವುದೇ ಹುದ್ದೆಗೆ ನಾವು ಅರ್ಜಿಯನ್ನು ಸಲ್ಲಿಸಿದ್ರೂ ಕೂಡ ಎಲ್ಲರೂ ಕಡ್ಡಾಯವಾಗಿ ಬರಿಬೇಕು. ಪೇಪರ್ 2 ಫಾರ್ ಕ್ಯಾಂಡಿಡೇಟ್ಸ್ ಹೂ ಅಪ್ಲೈ ಫಾರ್ ದಿ ಪೋಸ್ಟ್ಸ್ ಆಫ್. ನೋಡಿ, ಮತ್ತೆ ಪೇಪರ್ 2 ಎಲ್ಲರೂ ಬರೆಯೋ ಹಂಗಿಲ್ಲ. ಯಾರು ಬರಿಬೇಕು ಅಂತ ಹೇಳ್ತಿದ್ದಾರೆ, ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಪೋಸ್ಟಿಗೆ ನಾವೇನಾದರೂ ಅರ್ಜಿ ಸಲ್ಲಿಸಿದರೆ ಮಾತ್ರ. ಹಾಗಂತಂದರೆ ಆ ಹುದ್ದೆಗೆ ಕರೆಯುವಂಥವ್ರು ಯಾರು ನೇಮಕಾತಿಗೆ ಅಂತಂದರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ಅಂದರೆ ಸಂಖ್ಯಾಶಾಸ್ತ್ರ ಹಾಗೂ ಯೋಜನಾ ಅನುಷ್ಠಾನ ಸಚಿವಾಲಯ ಯಾರಿದ್ದಾರೆ ಅವ್ರು ಕರೀತಾರಂತೆ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಪೋಸ್ಟಿಗೆ. ಯಾವ್ಯಾವ ಪೋಸ್ಟ್ಸ್ ಇದೆ ಬೇರೆ ಎಲ್ಲ ಅನ್ನುವಂಥದ್ದನ್ನು ಕೂಡ ನಾನು ಕೊನೆಯಲ್ಲಿ ನಿಮಗೆ ವಿಸ್ತರಿಸಿ ಹೇಳ್ತೀನಿ. ಸರಿ ಅಲ್ವಾ ಸ್ನೇಹಿತರೆ? ನಾವು 2 papers we said. ಹಾಗಂದರೆ ಮೊದಲನೇ ಪೇಪರ್ ಕಂಪಲ್ಸರಿ ಫಾರ್ ಆಲ್ ಪೋಸ್ಟ್ಸ್. ಓಕೆ, ಇದಕ್ಕೆ ಕೊಟ್ಟಿರುವಂಥ ಸಮಯ ಎಷ್ಟಪ್ಪ ಅಂತ ಹೇಳಿದ್ರೆ 150 ನಿಮಿಷಗಳು. ದಟ್ ಈಸ್ 2 hours and 30 minutes. ಹಾಗೆ 2ಕ್ಕೆ ಪೇಪರ್ 2 ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಅಂತಂದರೆ 2 hours ಅಂತಂದರೆ 120 ನಿಮಿಷಗಳನ್ನು ಇಲ್ಲಿ ಒದಗಿಸಿರ್ತಾರೆ ಅನ್ನೋದು ನೆನಪಲ್ಲಿ ಇಟ್ಕೊಂಡ್ಬಿಡಿ ಸ್ನೇಹಿತರೆ. ಸರಿ ಅಲ್ವಾ? ಹಾಗಾದರೆ CGL ಟೈರ್ 2 ಪ್ಯಾಟ್ರನ್ ಫಾರ್ ಪೇಪರ್ 1 ಏನಿರುತ್ತೆ, ಈ ಪೇಪರ್ 1 ಎಲ್ಲರಿಗೂ ಕಂಪಲ್ಸರಿ ಅಂತ ಹೇಳಿ ನೋಡಿದ್ದೀವಿ. ಹಾಗಂತಂದರೆ ಆ ಕಂಪಲ್ಸರಿ ಇರುವಂಥ ಪೇಪರಲ್ಲಿ ಏನೇನು ಸಬ್ಜೆಕ್ಟ್ಸ್ ಇರುತ್ತೆ, ಎಷ್ಟು ವಿಭಾಗಗಳಿರುತ್ತೆ, ಏನೆಲ್ಲ ಇದಕ್ಕೆ ಸಂಬಂಧಿಸಿದ ಪಾಠಗಳು, ಅಂಕಗಳು, ಪ್ರಶ್ನೆಗಳು, ಸಮಯಾವಕಾಶ, ಈ ಎಲ್ಲವನ್ನು ನೋಡಿಬಿಡೋಣ. ಮತ್ತು ಬನ್ನಿ ನೋಡಿ, ಮೊದಲು ಈ ಥರ ನಾವು ಬ್ರಾಡಿಂದ ವಿ ವಿಲ್ ಟೇಪರ್ ಡೌನ್. ಫಸ್ಟು ಪೇಪರ್ 1. ಓಕೆ, ಪೇಪರ್ 1ಅಲ್ಲಿ ಸೆಷನ್ 1, ಸೆಷನ್ 2 2 ಸೆಷನ್ಸ್ ಇರುತ್ತೆ ಸ್ನೇಹಿತರೆ. ಸೆಷನ್ 1ನಲ್ಲಿ 2 ಸೆಕ್ಷನ್ಸ್ ಇರುತ್ತೆ. ಸೆಷನ್ 1ನಲ್ಲಿ 2 ಸೆಕ್ಷನ್ಸ್ ಇರುತ್ತವೆ, 2 ವಿಭಾಗಗಳಿರುತ್ತವೆ. ಸೆಷನ್ 2ನಲ್ಲಿ ಒಂದೇ ವಿಭಾಗ, ದಟ್ ಈಸ್ ಕಾಲ್ಡ್ ಅ ಸೆಕ್ಷನ್ 3, 3ನೇ ವಿಭಾಗ ಅಂತ ಹೇಳಿ ಕರಿತೀವಿ. ಸರಿ ಅಲ್ವಾ? ಸೆಕ್ಷನ್ 1ನಲ್ಲಿ ಮಾಡ್ಯೂಲ್ 1, ಮಾಡ್ಯೂಲ್ 2 ಅಂತ ಇರುತ್ತೆ. ಸೆಕ್ಷನ್ 2ನಲ್ಲಿ ಕೂಡ ಮಾಡ್ಯೂಲ್ 1, ಮಾಡ್ಯೂಲ್ 2 ಅಂತಿರುತ್ತೆ. ಸೆಕ್ಷನ್ 3ನಲ್ಲಿ ಅಲ್ಲೂ ಕೂಡ ಮಾಡ್ಯೂಲ್ 1, ಮಾಡ್ಯೂಲ್ 2 ಅಂತ ಹೇಳಿ ಇರುತ್ತೆ. ಆದರೆ ನೆನಪಿರಲಿ ಸ್ನೇಹಿತರೆ, ಸೆಷನ್ 2ನಲ್ಲಿ ಇದೆಯಲ್ಲ ಒಂದೇ ಒಂದು ಸೆಕ್ಷನ್ನು, ದಟ್ ಈಸ್ ಸೆಕ್ಷನ್ 3 ಇದೆಯಲ್ಲ, ಈ 2 ಮಾಡ್ಯೂಲ್ಗಳು
ಅರ್ಹತಾ ಮಟ್ಟದ್ದು ಮಾತ್ರ ಆಗಿರುತ್ತೆ. ದೇ ಆರ್ ಓನ್ಲಿ ಆಫ್ ಕ್ವಾಲಿಫೈಯಿಂಗ್ ನೇಚರ್, ದೇ ಡೋಂಟ್ ಕಮ್ ಫಾರ್ ರ್ಯಾಂಕಿಂಗ್. ಸ್ನೇಹಿತರೆ, ಅದನ್ನು ಶ್ರೇಯಾಂಕವನ್ನು ನಾವು ಲೆಕ್ಕ ಹಾಕುವಾಗ ಅದನ್ನು ಪರಿಗಣಿಸೋದಿಲ್ಲ, ಅದು ಅರ್ಹತಾ ಪರೀಕ್ಷೆಗಳು ಮಾತ್ರ ಅನ್ನೋದನ್ನು ನೆನ್ಪಿಟ್ಕೊಂಬಿಡಿ. ಸರಿ, ಹಾಗಾದರೆ ಇಲ್ಲಿ ವಿಸ್ತೃತವಾಗಿ ನೋಡ್ಕೊಂಡು ಬಂದ್ಬಿಡೋಣ ಅಂತಂದರೆ ಸೆಕ್ಷನ್ 1 ಸೆಕ್ಷನ್ 1ನಲ್ಲಿ ಮೊದಲನೇ ವಿಭಾಗದಲ್ಲಿ ಮಾಡ್ಯೂಲ್ 1ನಲ್ಲಿ ಏನಿರುತ್ತೆ ಅಂದರೆ ಮ್ಯಾಥಮೆಟಿಕಲ್ ಎಬಿಲಿಟೀಸ್ ಇರುತ್ತೆ. ಅಂತಂದರೆ ನಾವು ಲೆಕ್ಕ ಮಾಡೋದು ಎಷ್ಟು ಚೆನ್ನಾಗಿ ಕಲ್ತಿದ್ದೀವಿ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡ್ತಾರೆ. ಇದಕ್ಕೆ ಇರುವಂಥ ಅಥವಾ ಅವರು ಕೊಡುವಂಥ ಪ್ರಶ್ನೆಗಳೆಷ್ಟು ಅಂದರೆ 30 ಪ್ರಶ್ನೆಗಳು, 90 ಅಂಕಗಳು. ಪ್ರತಿ ಪ್ರಶ್ನೆಗೆ 3 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಮಾಡ್ಯೂಲ್ 2ನಲ್ಲಿ ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ಅಂದರೆ ಮನೋಸಾಮರ್ಥ್ಯ. ಪ್ರಶ್ನೆಗಳೆಷ್ಟು? 30, ಅಂಕಗಳೆಷ್ಟು? 90. ಇಲ್ಲೂ ಕೂಡ ಪ್ರತಿ ಪ್ರಶ್ನೆಗೆ 3 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಸ್ನೇಹಿತರೆ, ನೆನಪಿರಲಿ, ಸೆಕ್ಷನ್ 1ಗೆ ಮೊದಲ ವಿಭಾಗಕ್ಕೆ 1 ಗಂಟೆಯ ಕಾಲಾವಧಿಯನ್ನು ನಮಗೆ ಕೊಡ್ತಾರೆ. ದೇ allow us to write this particular 2 modules of the first section in a time span of 1 hour, that is 60 minutes, 60 ನಿಮಿಷಗಳು. ಸರಿ ಅಲ್ವಾ? ಮುಂದಿನ ಸೆಕ್ಷನಿಗೆ ಬಂದಾಗ ಸೆಕೆಂಡ್ ಸೆಕ್ಷನ್ ಮಾಡ್ಯೂಲ್ 1ನಲ್ಲಿ ಏನೇನಿರುತ್ತೆ? ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಹೆನ್ಷನ್ ಇರುತ್ತೆ. 45 ಪ್ರಶ್ನೆಗಳು, 135 ಅಂಕಗಳು. ಸರಿ ಅಲ್ವಾ ಸ್ನೇಹಿತರೆ? ಇಂಗ್ಲೀಷಿಗೆ ವೆಯ್ಟೇಜ್ ಎಷ್ಟು ಜಾಸ್ತಿ ಇದೆ ಅನ್ನುವಂಥದ್ದನ್ನು ನೀವು ನೋಡ್ಕೊಳ್ಳಿ. ನೀವು ಹೆದರಬೇಕಾಗಿಲ್ಲ, ಜ್ಞಾನಗಂಗೋತ್ರಿ ನಿಮ್ಮ ಜೊತೆ ಸದಾ ಇರುತ್ತೆ. ಆದರೆ ಇಲ್ಲಿ ನಿಮ್ಮ ತಯಾರಿ ಯಾವ ಮಟ್ಟದಾಗಬೇಕು ಅನ್ನೋ ಅಂಥದ್ದಕ್ಕೆ ಇದನ್ನು ನೀವು ಅರ್ಥಕೋಬೇಕಾಗಿದೆ. ಸರಿ ಅಲ್ವಾ? ಮಾಡ್ಯೂಲ್ 2 ಜನರಲ್ ಅವೇರ್ನೆಸ್ಗೆ 25 ಪ್ರಶ್ನೆಗಳು, 75 ಅಂಕಗಳು. ಈ ಸೆಕ್ಷನ್ಗೆ ಅಥವಾ ಈ ವಿಭಾಗಕ್ಕೆ ಮತ್ತು 1 ಅವರ್ ಅಂದರೆ 60 ನಿಮಿಷಗಳ ಕಾಲಾವಧಿಯನ್ನು ಕೊಟ್ಟಿರ್ತಾರೆ ಇಲ್ಲಿ ಅಂತ. ಅದಾದ ನಂತರ ಸೆಕ್ಷನ್ 3 ವಿಭಾಗ 3ರಲ್ಲಿ ಮಾಡ್ಯೂಲ್ 1ನಲ್ಲಿ ಕಂಪ್ಯೂಟರ್ ನಾಲೆಡ್ಜ್ ಟೆಸ್ಟ್. ನಾ ಮೊದಲೇ ಹೇಳಿದ್ದೀನಿ, ಕ್ವಾಲಿಫೈಯಿಂಗ್ ಅಂತ ಹೇಳಿದೆ ನಾನು. ಇಲ್ಲಿ 20 ಪ್ರಶ್ನೆಗಳನ್ನು ಕೊಡ್ತಾರೆ, 60 ಅಂಕಗಳು. ಆದರೆ ಅದನ್ನು ಉತ್ತರಿಸೋದಕ್ಕೆ ಕೊಡುವಂಥ ಕಾಲಾವಕಾಶ 15 ನಿಮಿಷಗಳು, 15 minutes, 60 marks, 20 questions, and it is of a qualifying nature only. ಮತ್ತು ಮುಂದಿನ ಮಾಡ್ಯೂಲಲ್ಲಿ ವಿಭಾಗ 3ರ ಮುಂದಿನ ಮಾಡ್ಯೂಲಲ್ಲಿ ಡೇಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಸಿಸ್ಟಮ್ ಟೈಪಿಂಗ್ ಸ್ಪೀಡನ್ನು ನೋಡ್ತಾರೆ. 1 ಡೇಟಾ ಎಂಟ್ರಿ ಟಾಸ್ಕ್, ಯಾವುದಾದರೂ ಒಂದು ಮಾಹಿತಿಯನ್ನು ಕೋಷ್ಟಕಗಳಲ್ಲಿ ತುಂಬಿಸೋದು ಅಥವಾ ಹಾಗೆ ಟೈಪ್ ಮಾಡೋದು, ಅದನ್ನು ಅವರು ನಿಮಗೆ ಹೆಂಗೆ ಕೊಡ್ತಾರೆ ಎಕ್ಸಾಮ್ ಅನ್ನುವಂಥದ್ದನ್ನು ನಾವಿಲ್ಲಿ ನಿಮಗೆ ಟ್ರೈನಿಂಗ್ ಪೀರಿಯಡಲ್ಲಿ ನಿಮ್ಮನ್ನು ಪರೀಕ್ಷೆಗೆ ರೆಡಿ ಮಾಡೋವಾಗ ಹೇಳ್ಕೊಟ್ಟಿರ್ತೀವಿ ಇದನ್ನು. ಸೊ ದಿಸ್ ಈಸ್ ಆಲ್ಸೋ ಆಫ್ ಕ್ವಾಲಿಫೈಯಿಂಗ್ ನೇಚರ್, ದ್ಯಾಟ್ ವಿಚ್ ಇಸ್ ಫಿಕ್ಸ್ಡ್ ಆಟ್ 15 minutes, 15 ನಿಮಿಷಗಳು ಅಂತ ಹೇಳಿ ಈ ಒಂದು ಮಾಡ್ಯೂಲಿಗೆ ಕೂಡ ನಿಗದಿಪಡಿಸಿದ್ದಾರೆ. ಸರಿ ಅಲ್ವಾ? ನಾವು ಹೇಳಿದ್ವಲ್ಲ 2 hours 30 minutes ಅಂತ ಹೇಳಿಬಿಟ್ಟು 150 ನಿಮಿಷಗಳು. ನೋಡಿ, ಮತ್ತೆ ಪೇಪರ್ 1 150 ನಿಮಿಷಗಳು. ಇಂತಿಷ್ಟೆಲ್ಲ ಪೇಪರ್ಗಳು, ಇಷ್ಟು ಸೆಷನ್ಸ್, ಇಷ್ಟು ಸೆಕ್ಷನ್ಸ್, ಇಷ್ಟು ಮಾಡ್ಯೂಲ್ಸ್, ಈ ಎಲ್ಲ ಸಬ್ಜೆಕ್ಟ್ಸು ನಮಗೆ ಕ್ವೆಶ್ಚನ್ಸ್ ಆ್ಯಂಡ್ ಆಲ್ಸೋ ಮಾರ್ಕ್ಸ್, ಹಾಗೇನೆ ಟೈಮ್ ಬಂದುಬಿಟ್ಟಿದೆ ಇಲ್ಲೇನೆ. ಸರಿ ಅಲ್ವಾ? ನಾವು ಮುಂದೆ ಸರಿದಂತೆ ಪೇಪರ್ 2 ನಾವು ಹೇಳಿದ್ವಿ ಎಲ್ಲರೂ ಬರೆಯುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು. ಯಾರು ಬರಿಬೇಕು? ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್. ಇದನ್ನು ಕೂಡ ಹೇಳಿದ್ದೀವಿ. ಸಂಖ್ಯಾಶಾಸ್ತ್ರ ಹಾಗೂ ಯೋಜನಾ ಅನುಷ್ಠಾನ ಸಚಿವಾಲಯದಿಂದ ಕರೆಯುವಂಥ JSO ಅಥವಾ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್, ಹಾಗೆ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಅಂತಲೇ ಕರೀತಾರೆ. ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಅಂತ ಹೇಳಿ ಕರೀತಾರೆ. ಇದನ್ನು ಯಾರು ಕರೀತಾರೆ ಅಂದರೆ ಇದನ್ನು ಆಫೀಸ್ ಆಫ್ ದಿ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ, ಆಫೀಸ್ ಆಫ್ ದಿ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾದವರು ಕರೆಯುವಂಥದ್ದು ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್
ಗ್ರೇಡ್ 2 ಅನ್ನುವಂಥ ಹುದ್ದೆಗೆ ಕರೀತಾರೆ. ನಾವು ಈ 2 ಹುದ್ದೆಗಳಿಗೆ ಆಯ್ಕೆ ಆಗೋದಕ್ಕೆ ಅರ್ಹರಿದ್ದರೆ, ಯಾಕಂದರೆ ಅಧಿಸೂಚನೆಯಲ್ಲಿ ಕೊಟ್ಟಿರ್ತಾರೆ, ಇಟ್ ಈಸ್ ಸ್ಪೆಸಿಫೈಡ್ ಇನ್ ದಿ ನೋಟಿಫಿಕೇಶನ್ ಹೂ ಕ್ಯಾನ್ ಅಪ್ಲೈ ಫಾರ್ ವಾಟ್ ಪೋಸ್ಟ್. ಹಾಗೇನಾದರೂ ನಮಗೆ ಅರ್ಹತೆ ಇದ್ದು ನಾವು ಇದಕ್ಕೆ ಅಪ್ಲೈ ಮಾಡಿದರೆ ಅಂಥ ಸಂದರ್ಭದಲ್ಲಿ ಟೈರ್ 2ನ ಪೇಪರ್ 2ಗೆ ರೆಡಿ ಆಗಬೇಕು. ಇಲ್ಲಿ ಪೇಪರ್ 2 ಇರುವಂಥದ್ದು ಸ್ಟ್ಯಾಟಿಸ್ಟಿಕ್ಸ್, ಅಂದರೆ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಿಸಿದ 100 ಪ್ರಶ್ನೆಗಳು, 200 ಅಂಕಗಳು, 100 ಕ್ವೆಶ್ಚನ್ಸ್ ಇನ್ 200 ಮಾರ್ಕ್ಸ್ ಅಂತಂದರೆ ಪ್ರತಿ ಪ್ರಶ್ನೆಗೆ 2 ಮಾರ್ಕ್ಸನ್ನು ನಿಗದಿಪಡಿಸಿರ್ತಾರೆ. ಇದಕ್ಕೆ ಇರುವ ಡ್ಯೂರೇಷನ್ ಎಷ್ಟು ಅಂದರೆ 120 ನಿಮಿಷಗಳು, ಅಂದರೆ 2 hours ಅನ್ನೋದನ್ನು ಮನದಟ್ಟು ಮಾಡ್ಕೊಂಬಿಡಿ. ಹೋಗೋಣ ಅಲ್ವಾ ಹಾಗಾದರೆ ಮುಂದಕ್ಕೆ. ಎಸ್ ಫ್ರೆಂಡ್ಸ್, SSC CGL ಸಿಲೆಬಸ್, ಈ ಪಠ್ಯಕ್ರಮ ಏನಿದೆ ನಾನು ಹೇಳಿದ್ದೀನಿ ನಿಮಗೆ, ಪಠ್ಯದ ಪರಿವಿಡಿ ಅಂದರೆ ಇಂಡೆಕ್ಸ್ ಆಫ್ ದಿ ಸಿಲೆಬಸ್ ಏನಿದೆಯಲ್ಲ, ಐ ವಿಲ್ ಜಸ್ಟ್ ಬಿ ಟೆಲಿಂಗ್ ಇಟ್ ಟು ಯು. ನೀವು ಎಲ್ಲ ಪಾಠಗಳನ್ನು ನೋಡ್ಕೊಂಡಿರಿ. ಈ ಎಲ್ಲ ಪಾಠಗಳನ್ನು ಕೂಡ ನಾವಿಲ್ಲಿ ತರಗತಿಗಳಲ್ಲಿ ನಿಮಗೆ ಬೋಧಿಸ್ತೀವಿ. ಹಾಗೆ ಸದ್ಯದಲ್ಲೇ ಇದಕ್ಕೆ ಸಂಬಂಧಿಸಿದ ಈ ಯೂಟ್ಯೂಬ್ ಸರಣಿಯಲ್ಲೇ, ಈ ಯೂಟ್ಯೂಬ್ ಕಲಿಕಾ ಸರಣಿಯಲ್ಲೇ ಈ ಸಂಚಿಕೆಗಳಲ್ಲಿ ನಾವು ಈ ಸದ್ಯದಲ್ಲೇನೆ ಕಂಟೆಂಟ್ ವಿಡಿಯೋಗಳನ್ನು ಕೂಡ ನಾವು ಬಿತ್ತರಿಸ್ತಿರ್ತೀವಿ. ನೀವು ಇದರ ಬಗ್ಗೆ ಕೂಡ ನಿಗಾ ಇಟ್ಟು ಕಲ್ತ್ಕೋಬೋದು. ಹೆಚ್ಚಿನ ಮಾಹಿತಿಗೆ ನೀವು ನಮ್ಮನ್ನು ಪರದೆ ಮೇಲೆ ಕಾಣುವ ದೂರವಾಣಿ ಸಂಖ್ಯೆಗಳಿಗೆ ಫೋನಾಯಿಸಿ, ಸಂಪರ್ಕಿಸಿ ಅಥವಾ ನೇರವಾಗಿ ಬಂದ್ಬಿಡಿ ಜ್ಞಾನಗಂಗೋತ್ರಿ ವಿಜಯನಗರ ಬೆಂಗಳೂರಿಗೆ. ಸರಿ, ಹಾಗಾದರೆ ಈ ಸಿಲೆಬಸ್ನ ನೋಡಿಬಿಡೋಣ ಅಲ್ವಾ. ಮೊದಲು ನೋಡಿ, ಅರಿಥ್ಮೆಟಿಕ್ ಆ್ಯಂಡ್ ಅಡ್ವಾನ್ಸ್ಡ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಅಡ್ವಾನ್ಸ್ಡ್ ಮ್ಯಾಥಮೆಟಿಕ್ಸ್ ಅಂದರೆ ಸ್ವಲ್ಪ ಹೆಚ್ಚಿನ ಸ್ತರದ, ಸ್ವಲ್ಪ ಅಲ್ಲ ಸರಿಯಾಗಿ ಉನ್ನತ ಮಟ್ಟದ ಲೆಕ್ಕವನ್ನು ನಾವು ಮಾಡೋದಕ್ಕೆ ನಮಗೆ ಕಾಂಪಿಟೆನ್ಸಿ ಅಂತಂದರೆ ನಾವು ಶಕ್ತರಾಗಿರಬೇಕು. ಹಾಗಂತಂದರೆ ಕಲ್ತ್ಕೊಂಡ್ಬಿಡೋಣ ಏನೇನು ಇದರಲ್ಲಿ ಬರುವಂಥ ಪಾಠಗಳು ಅಂತ ಹೇಳಿಬಿಟ್ಟು. ಲೆಟ್ ಅಸ್ ಲುಕ್ ಎಟ್ ದಿ ಇಂಡೆಕ್ಸ್, ಪರಿವಿಡಿಯನ್ನು ಒಂದ್ಸಲಿ ನೋಡಿಬಿಡೋಣ. ಡಿಸ್ಕೌಂಟ್ ಅಂತ ಹೇಳ್ತಾರೆ. ಗ್ರಾಫ್ಸ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂತಾರೆ, ಇದು ಆಲ್ಜಿಬ್ರಾಲಿ ಬರುವಂಥದ್ದು. ಕಾಮನ್ ಟ್ಯಾಂಜೆಂಟ್ಸ್ ಟು 2 or more ಸರ್ಕಲ್ಸ್ ಅಂತ ಹೇಳ್ತಾ ಇದ್ದಾರೆ. ಟ್ಯಾಂಜೆಂಟ್ಸ್ ಅಂತ ಹೇಳಿದ್ರೆ ಸ್ಪರ್ಶಕ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಈ ಸ್ಪರ್ಶಕಗಳ ಬಗ್ಗೆ ಕೇಳ್ತಾರಂತೆ. ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಅಂತ ಹೇಳ್ತಾ ಇದ್ದಾರೆ. ಸಿಲಿಂಡರ್ಸ್ ಉರುಳುಗಳು ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ. ಡಿಗ್ರಿ ಆ್ಯಂಡ್ ರೇಡಿಯನ್ ಮೆಷರ್ಸ್ ಅಂತ ಹೇಳ್ತಿದ್ದಾರೆ, ಅಂದರೆ ತ್ರಿಜ್ಯಗಳ ಮಾಪನ ಅಂತ ಹೇಳಿ. ಡಿಗ್ರಿ ಅಂತ ಹೇಳಿದ್ರೆ ಕೋನಗಳ ಬಗ್ಗೆ ಕೇಳ್ತಾರೆ. ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಅಂತ ಹೇಳಿದ್ರೆ ಇಲ್ಲಿ ಅನುಪಾತಗಳನ್ನು ಕೇಳ್ತಾರೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಹೇಳಿದ್ರೆ ವ್ಯಾಪಾರ ಹೊಂದಾಣಿಕೆಯಲ್ಲಿ ನಡೆಸುವಂಥ ಆಗುವಂಥ ಲೆಕ್ಕಾಚಾರದ ಬಗ್ಗೆ ಪ್ರಶ್ನಿಸ್ತಾರೆ. ಟ್ರಯಾಂಗಲ್ ಆ್ಯಂಡ್ ಇಟ್ಸ್ ವೇರಿಯಸ್ ಕೈಂಡ್ಸ್ ಆಫ್ ಸೆಂಟರ್ಸ್ ಅಂದರೆ ತ್ರಿಭುಜಗಳ ಬಗ್ಗೆ ಕೇಳ್ತಾರೆ. ಟ್ರಯಾಂಗಲ್ಸ್ ಆ್ಯಂಡ್ ಕ್ವಾಡ್ರಿಲ್ಯಾಟರಲ್ಸ್, ತ್ರಿಭುಜಗಳು ಮತ್ತು ಚತುರ್ಭುಜಗಳು ಅಥವಾ ಚತುಷ್ಕೋನಗಳು ಅಂತ ಹೇಳ್ತೀವಿ, ಅದರ ಬಗ್ಗೆ ಕೇಳ್ತಾರೆ. ಸ್ಫಿಯರ್, ಗೋಲ, ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಅಂತ ಹೇಳ್ತಾ ಇದ್ದಾರೆ. ಇದು ಮ್ಯಾಥಮೆಟಿಕ್ಸಲ್ಲಿ ಹೇಳ್ಕೊಡ್ತಾರೆ ನಿಮಗೆ. ವರ್ಗಮೂಲಗಳು, ಸ್ಕ್ವೇರ್ ರೂಟ್ಸ್, ಮಿಕ್ಸ್ಚರ್ ಆ್ಯಂಡ್ ಅಲಿಗೇಷನ್ಸ್, ಮಿಶ್ರಣಗಳ ಬಗ್ಗೆ. ಕಾನ್ಗ್ರುಯೆನ್ಸ್ ಆ್ಯಂಡ್ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಅಂತ ಹೇಳಿದ್ರೆ ಸಾಮ್ಯತೆಯ ಬಗ್ಗೆ, ತ್ರಿಭುಜಗಳ ಸಾಮ್ಯತೆಯ ಬಗ್ಗೆ ನಮಗೆ ಕೇಳ್ತಾರೆ ಅನ್ನುವಂಥದ್ದು. ರೆಗ್ಯುಲರ್ ಪಾಲಿಗನ್ಸ್ ಅಂತ ಹೇಳಿದ್ರೆ ಬಹುಕೋನಗಳ ಬಗ್ಗೆ ಕೇಳ್ತಾರೆ. ಹೆಮಿಸ್ಫಿಯರ್ಸ್, ಅರ್ಧಗೋಳಗಳು. ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್, ಬಾರ್ ಡಯಾಗ್ರಾಮ್ ಮತ್ತು ಪೈ ಚಾರ್ಟ್, ಪೈ ನಕ್ಷೆಯಲ್ಲಿ ಇರುವಂಥ ಲೆಕ್ಕಗಳನ್ನು ಬಿಡಿಸೋದಕ್ಕೆ ಕೇಳ್ತಾರೆ. ಪರ್ಸೆಂಟೇಜ್ ಅಂದರೆ ಶೇಕಡಾವಾರು. ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಅಂದರೆ ಸಮಯ ಮತ್ತು ದೂರ. ರೆಕ್ಟ್ಯಾಂಗ್ಯುಲರ್ ಪ್ಯಾರಲಲ್ ಪೈಪ್ಡ್ ಅಂತ ಹೇಳ್ತಾ ಇದ್ದಾರೆ. ಆಯತಾಕಾರದ, ಪ್ಯಾರಲಲ್ಸ್ ಅಂದರೆ ಸಮಾನಾಂತರವಾಗಿರುವಂಥ ಚಿತ್ರಗಳ ಬಗೆಗಿನ ಲೆಕ್ಕಗಳನ್ನು ಕೇಳ್ತಾರೆ. ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಸ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇಂಟ್ರೆಸ್ಟ್ ಅಂದರೆ ಬಡ್ಡಿ. ಸಮಯ ಮತ್ತು ಕೆಲಸ, ಟೈಮ್ ಆ್ಯಂಡ್ ವರ್ಕ್. ಟ್ಯಾಂಜೆಂಟ್ಸ್ ಸ್ಪರ್ಶಕಗಳು. ರೈಟ್ ಪ್ರಿಸಮ್ ಬಗ್ಗೆ ಕೇಳ್ತಾ ಇದ್ದಾರೆ. ರೆಗ್ಯುಲರ್ ರೈಟ್ ಪಿರಮಿಡ್ ವಿತ್ ಟ್ರಯಾಂಗ್ಯುಲರ್ ಆರ್ ಸ್ಕ್ವೇರ್ ಬೇಸ್. ಅದರ ಜೊತೆಗೆ ಹಿಸ್ಟೋಗ್ರಾಮ್, ಲಾಭ ನಷ್ಟ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತಾರೆ. ಬೇಸಿಕ್
ಆಲ್ಜಿಬ್ರೈಕ್ ಐಡೆಂಟಿಟೀಸ್ ಆಫ್ ಸ್ಕೂಲ್ ಆಲ್ಜಿಬ್ರಾ ಆ್ಯಂಡ್ ಎಲಿಮೆಂಟ್ರಿ ಸರ್ಡ್ಸ್. ನಾವೆಲ್ಲ ಸರ್ಡ್ಸ್ ಇಂಡಿಸಸ್ ಎಲ್ಲ SLCಗೆ ನಾವು ಕೊನೆ ಮಾಡಿಬಿಟ್ಟಿರ್ತೀವಿ. ಅಂದರೆ ಆ ನಂತರದಲ್ಲಿ ನಾವು ಇದಕ್ಕೆ ಸಂಬಂಧಿಸಿದಂಥ ಪಠ್ಯವನ್ನು ಅಥವಾ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಿಲ್ಲದೆ ಇದ್ದರೆ ಆ್ಯಂಗಲ್ ಸಬ್ಟೆಂಡೆಡ್ ಬೈ ಕಾರ್ಡ್ಸ್ ಆಫ್ ಎ ಸರ್ಕಲ್ ಅಂತಾರೆ, ರೈಟ್ ಸರ್ಕ್ಯುಲರ್ ಕೋನ್ ಅಂತಾರೆ, ಟ್ರಿಗನೋಮೆಟ್ರಿಕ್ ರೇಷಿಯೋಸ್ ಬಗ್ಗೆ ಹೇಳ್ತಾರೆ, ಫ್ರೀಕ್ವೆನ್ಸಿ ಪಾಲಿಗನ್, ಸರ್ಕಲ್ ಆ್ಯಂಡ್ ಇಟ್ಸ್ ಕಾರ್ಡ್ಸ್, ಆ್ಯಾವರೇಜಸ್ ಬಗ್ಗೆನೂ ಮಾತಾಡ್ತಾರೆ. ಸ್ನೇಹಿತರೆ ಅಲ್ಲಿ ಏನಂದ್ರು ಅರಿಥ್ಮೆಟಿಕ್ ಆ್ಯಂಡ್ ಅಡ್ವಾನ್ಸ್ಡ್ ಮ್ಯಾಥಮೆಟಿಕ್ಸ್ ಅಂದರು. ನಾವು ನೋಡಿದಂಥ ಪಠ್ಯದಲ್ಲಿ ಅರಿಥ್ಮೆಟಿಕ್ಕು ಇದೆ, ಆಲ್ಜಿಬ್ರಾನೂ ಇದೆ, ಜಾಮಿಟ್ರಿ ಕೂಡ ಇದೆ. ಎಲ್ಲದರ ಬಗ್ಗೆ ಅಂತಂದರೆ ಸಾಮಾನ್ಯ ಗಣಿತ ಇದೆ, ರೇಖಾಗಣಿತ ಇದೆ, ಬೀಜಗಣಿತ ಇದೆ. ಎಲ್ಲವನ್ನು ಕೂಡ ನಾವು ಆ ಮ್ಯಾಥಮೆಟಿಕ್ಸ್ ಸೆಕ್ಷನಲ್ಲಿ ಸ್ವಲ್ಪ ಉನ್ನತ ಸ್ತರದಲ್ಲಿ ಕಲೀಲೇಬೇಕು ಅನ್ನುವಂಥದ್ದು ಕಡ್ಡಾಯ. ಕಲ್ತ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ಜ್ಞಾನಗಂಗೋತ್ರಿಯ ಎಕ್ಸ್ಪರ್ಟ್ ಫ್ಯಾಕಲ್ಟಿ ಯಾರಿದ್ದಾರೆ ನಿಮ್ಮ ಜೊತೆಗೆ ಈ ಎಲ್ಲ ಪಾಠಗಳನ್ನು ಕೂಡ ಹಂಚ್ಕೋತಾರೆ, ಸರಿ ಅಲ್ವಾ? ಅದಾದಮೇಲೆ ಬಂದಿದ್ದೀವಿ ಮತ್ತೊಂದು ಸಬ್ಜೆಕ್ಟಿಗೆ. ದಿ ನೆಕ್ಸ್ಟ್ ಸಬ್ಜೆಕ್ಟ್ ಈಸ್ ರೀಸನಿಂಗ್, ಮನೋಸಾಮರ್ಥ್ಯದ ಬಗ್ಗೆ ಕೇಳ್ತಾರಂತೆ. ಮೊದಲು ಮಿಸ್ಸಿಂಗ್ ನಂಬರ್, ಅದಾದಮೇಲೆ ವೆನ್ ಡಯಾಗ್ರಾಮ್ಸ್ ಅಂತ ಕೇಳ್ತಾರೆ. ನೆನಪಿರಲಿ ಸ್ನೇಹಿತರೆ, ಮನೋಸಾಮರ್ಥ್ಯದಲ್ಲಿ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಅಂದರೆ ಮಾತಿರುವಂಥದ್ದು, ಮಾತಿಲ್ಲದೆ ಚಿತ್ರಗಳಲ್ಲಿ ಕೇಳುವಂಥ ಪ್ರಶ್ನೆಗಳನ್ನು ಕೂಡ ನಾವು ಉತ್ತರಿಸಬೇಕಾಗುತ್ತೆ. ನಾನ್ ವರ್ಬಲ್ ರೀಸನಿಂಗ್ ಕೂಡ, ಸರಿ ಅಲ್ವಾ? ಅರಿಥ್ಮೆಟಿಕ್ ರೀಸನಿಂಗ್, ಮ್ಯಾಥಮೆಟಿಕಲ್ ಆಪರೇಷನ್ ಇವೆಲ್ಲವೂ ಮನೋಸಾಮರ್ಥ್ಯಕ್ಕೆ ಸಂಬಂಧಿಸಿದ್ದು, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ ಬರುವಂಥದ್ದಲ್ಲ, ಸರಿ ಅಲ್ವಾ? ಡೈಸನ್ ಕ್ಯೂಬ್ಸ್, ಹಾಗೆಯೇ ಪ್ರಾಬ್ಲಮ್ ಸಾಲ್ವಿಂಗ್, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಸಂಕೇತಗಳ ಬಗ್ಗೆ, ಸಿಂಬಾಲಿಕ್ ಅಥವಾ ನಂಬರ್ ಕ್ಲಾಸಿಫಿಕೇಷನ್, ವರ್ಗೀಕರಣ, ವರ್ಡ್ ಅರೇಂಜ್ಮೆಂಟ್, ಸ್ಪೇಸ್ ವಿಜುವಲೈಸೇಷನ್, ಬ್ಲಡ್ ರಿಲೇಷನ್ಸ್, ಸ್ಟೇಟ್ಮೆಂಟ್ ಕನ್ಕ್ಲೂಷನ್, ಫಿಗರಲ್ ಕ್ಲಾಸಿಫಿಕೇಷನ್. ಸ್ನೇಹಿತರೆ ಸ್ಪೇಸ್ ವಿಜುವಲೈಸೇಷನ್, ಫಿಗರಲ್ ಕ್ಲಾಸಿಫಿಕೇಷನ್ ಇವೆಲ್ಲವೂ ನಾನ್ ವರ್ಬಲ್ಗೆ ಬರುವಂಥದ್ದು. ಹಾಗೆ ಸಿಲ್ಲಾಜಿಸಮ್, ಸಿಲ್ಲಿ, ಲಾಜಿಕ್, ಸಿಲ್ಲಾಜಿಸಮ್ ನಮಗೆ ಗೊತ್ತಿದೆ. ವೆನ್ ಡಯಾಗ್ರಾಮ್ಸ್, ವೆನ್ ನಕ್ಷೆಗಳು, ನಾನ್ ವರ್ಬಲ್ ಸೀರೀಸ್ ಅಂದರೆ ಸರಣಿಯೇ, ಮಾತಿಲ್ಲದೆ ಚಿತ್ರಗಳನ್ನು ಮುಂದುವರೆಸುವಂಥ ಸರಣಿ, ಇನ್ಇಕ್ವಾಲಿಟಿ, ಆಲ್ಫಾ ನ್ಯೂಮರಿಕ್ ಸೀರೀಸ್ ಅಂದರೆ ಅಕ್ಷರ ಹಾಗೆಯೇ ಅಂಕಿ ಸಂಖ್ಯೆಗಳ ಸರಣಿಗಳ ಮುಂದುವರಿಕೆ, ಡೈರೆಕ್ಷನ್ ಸೆನ್ಸ್ ಅಂದರೆ ದಿಕ್ಕುಪಥ, ಹಾಗೆಯೇ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಅಂದರೆ ಶ್ರೇಯಾಂಕಗಳು, ಅರೇಂಜ್ಮೆಂಟ್ ಅಂದರೆ ಸೀಟಿಂಗ್ ಅರೇಂಜ್ಮೆಂಟ್ ಆರ್ ಸಮಥಿಂಗ್ ಎಲ್ಸ್ ಪ್ಲೇಸ್ ಇನ್ ಸರ್ಕ್ಯುಲರ್, ಸ್ಕ್ವೇರ್ ಅಥವಾ ಲೀನಿಯರ್, ಈ ಎಲ್ಲದರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರಂತೆ. ಅನಾಲಜಿ, ಸಾಮ್ಯತೆ, ಆಡ್ ಒನ್ ಔಟ್, ಗುಂಪಿಗೆ ಸೇರದ್ದು, ಕ್ಯಾಲೆಂಡರ್, ದಿನಾಂಕ ಪಟ್ಟಿ, ಕೌಂಟಿಂಗ್ ಆಫ್ ಫಿಗರ್ಸ್, ಚಿತ್ರಗಳ ಎಣಿಸುವಿಕೆ, ಪೇಪರ್ ಕಟ್ ಅಥವಾ ಫೋಲ್ಡ್ ಅಂತಾರೆ, ಒಂದು ಕಾಗದವನ್ನು ಕತ್ತರಿಸು ಅಥವಾ ಮಡಚುವಂಥದ್ದು, ಮಿರರ್ ಆರ್ ವಾಟರ್ ಇಮೇಜ್, ಯಾವುದೋ ಒಂದು ಚಿತ್ರ, ಅಕ್ಷರ ಏನನ್ನಾದರೂ ಕೊಟ್ಟರೆ ಇದನ್ನು ಕನ್ನಡಿಯಲ್ಲಿ ತೋರಿಸಿದ್ರೆ ಹೆಂಗೆ ಕಾಣುತ್ತೆ, ನೀರಲ್ಲೇನಾದರೂ ಪ್ರತಿಬಿಂಬಿತವಾದರೆ ಹೆಂಗೆ ಕಾಣುತ್ತೆ. ಸ್ನೇಹಿತರೆ ಇವೆಲ್ಲವೂ ಎಂಬೆಡೆಡ್ ಫಿಗರ್, ಕಂಪ್ಲೀಷನ್ ಆಫ್ ಫಿಗರ್ ಇವೆಲ್ಲವೂ ಕೂಡ ನಾನ್ ವರ್ಬಲ್ಗೆ ಸಂಬಂಧಿಸಿದಂಥದ್ದು, ಮಾತಿಲ್ಲದೆ ಪ್ರಶ್ನೆಗಳನ್ನು ಕೇಳುವ ಮನೋಸಾಮರ್ಥ್ಯದ ಪ್ರಶ್ನೆಗಳಿಗೆ ಸಂಬಂಧಿಸಿದ್ದು, ಸರಿನಾ? ಮಿಸ್ಸೆಲೇನಿಯಸ್, ಯಾವುದೇ ಪಾಠದ ಅಡಿಯಲ್ಲಿ ಪ್ರತ್ಯೇಕವಾಗಿ ಬರದೆ ಬೇರೆ ಮನೋಸಾಮರ್ಥ್ಯಕ್ಕೆ ಇರುವಂಥ ಅಥವಾ ಮನೋಸಾಮರ್ಥ್ಯದ ವಿಭಾಗದಲ್ಲಿ ಪ್ರಶ್ನಿಸಬಹುದಾದಂಥ ಪ್ರಶ್ನೆಗಳಿರುತ್ತವೆ. ಆ ಎಲ್ಲವನ್ನು ಕೂಡ ನಾವು ಆನ್ಸರ್ ಮಾಡಬೇಕು. ಅದಾದ ನಂತರ ಇಂಗ್ಲೀಷಿಗೆ ಬಂದ್ಬಿಡ್ತೀವಿ ಸ್ನೇಹಿತರೆ. ಇಂಗ್ಲೀಷ್ ತರಗತಿಗಳನ್ನು ಅಥವಾ ಪಾಠವನ್ನು ಕನ್ನಡದಲ್ಲೇ ನಾವು ಅರ್ಥ ಮಾಡ್ಕೊಳ್ಳೋಕೆ ಸುಲಭ ಆಗೋ ಹಾಗೆ ನಾವು ಹೇಳ್ಕೊಟ್ಟಿರ್ತೀವಿ, ಸರಿ ಅಲ್ವಾ? ನೀವು ಅದನ್ನು ಕಲ್ತ್ಕೊಂಡು ನೀವು ಇಂಗ್ಲೀಷನ್ನು ಅಲ್ಲಿ ಪ್ರಶ್ನೆಗಳನ್ನು ಬಿಡಿಸೋದನ್ನು ನೀವು ನಿಗಾವಹಿಸಿ ಕಲಿಬೇಕಷ್ಟೆ. ಅದರ ಬಗೆಗೆ ಎಲ್ಲ ಅಭ್ಯಾಸವನ್ನು ಕೂಡ ಜ್ಞಾನಗಂಗೋತ್ರಿ ಮಾಡಿಸಿರ್ತೀವಿ, ನೀವಿರಬೇಕಷ್ಟೆ ನಮ್ಮ ಜೊತೆಗೆ. ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್,
ಸೆಂಟೆನ್ಸ್ ಕರೆಕ್ಷನ್, ಎರರ್ ಸ್ಪಾಟಿಂಗ್, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್, ಸ್ಪೆಲ್ಲಿಂಗ್ ಕರೆಕ್ಷನ್. ಸ್ನೇಹಿತರೆ, ಪ್ರತಿ ವಿಭಾಗಕ್ಕೂ ಬೇಸಿಕ್ ಏನು ಬೇಕಲ್ವ, ಮೂಲವಾಗಿ ಎಲಿಮೆಂಟ್ರಿ ಲೆಸನ್ಸ್, ಪ್ರಾಥಮಿಕ ಪಾಠಗಳನ್ನು, ಪಾರ್ಟ್ಸ್ ಆಫ್ ಸ್ಪೀಚ್ ಇರ್ಬೋದು, ಆರ್ಟಿಕಲ್ಸ್ ಇರ್ಬೋದು, ಪಂಕ್ಚುಯೇಷನ್ ಇರ್ಬೋದು, ಫಿಗರ್ಸ್ ಆಫ್ ಸ್ಪೀಚ್ ಟು ಸಮ್ ಎಕ್ಸ್ಟೆಂಟ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇಡಿಯಮ್ಸು, ಫ್ರೇಸಸ್, ಪ್ರತಿಯೊಂದನ್ನು ಕ್ಲಾಸಲ್ಲಿ ನಾವು ಬೇಸ್ ಕ್ಲಾಸಸ್, ಅಡ್ವಾನ್ಸ್ಡ್ ಕ್ಲಾಸಸ್ ಅಂತ ಇಲ್ಲಿ ನಾವೇ ನಮ್ಮ ಕನ್ವೀನಿಯನ್ಸ್ಗೆ ವಿಭಜಿಸ್ಕೊಂಡಿದ್ದೀವಿ. ಈಗಾಗಲೇ ಬ್ಯಾಚ್ ನಡೀತಾ ಇದೆ ಕೂಡ. ನಿಮಗೆ ಮತ್ತೆ ಹೊಸ ಬ್ಯಾಚಿಗೆ ಈಗ ಅವಕಾಶ ಇದೆ. ಅಡ್ಮಿಷನ್ಸ್ ಆರ್ ಓಪನ್ ನೌ ಅಟ್ ಜ್ಞಾನ ಗಂಗೋತ್ರಿ ಫಾರ್ ದೀಸ್ ಕೋರ್ಸಸ್. ಯು ಕ್ಯಾನ್ ಡೆಫಿನೆಟ್ಲಿ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಅಸ್. ರೀಡಿಂಗ್ ಕಾಂಪ್ರಹೆನ್ಷನ್, ಸಿನಾನಿಮ್ಸ್ ಆ್ಯಂಡ್ ಆಂಟನಿಮ್ಸ್ ಅಂದರೆ ಸಮನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳು, ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್, ಸೆಂಟೆನ್ಸ್ ರೀಅರೇಂಜ್ಮೆಂಟ್, ಸೆಂಟೆನ್ಸ್ ಇಂಪ್ರೂವ್ಮೆಂಟ್, ಕ್ಲೋಸ್ ಟೆಸ್ಟ್. ಸರಿ ಅಲ್ವಾ? ಇದಾದಮೇಲೆ ಜನರಲ್ ಅವೇರ್ನೆಸ್ಸಿಗೆ ಬಂದ್ಬಿಟ್ವಿ. ಸ್ನೇಹಿತರೆ, ಪ್ರತಿಯೊಂದು ಪಾಠ ನಿಮ್ಮ ಪರಿವಿಡಿಯಲ್ಲಿ ನೋಡುವಾಗ ನಾವು ಇಂಥದ್ದು ಕಲ್ತಿಲ್ಲ, ಕೋರ್ಸ್ ಡ್ಯೂರೇಷನಲ್ಲಿ ಬಿಟ್ಬಿಟ್ಟಿದ್ದೀವಿ ಹಾಗೆ ಹೇಳೋ ಹಾಗೆ ಒಂದು ಮಾತು ಇಲ್ಲದಂತೆ ನಿಮಗೆ ಎಲ್ಲ ವಿತ್ ಕಾನ್ಫಿಡೆನ್ಸ್ ನೀವು ಪರೀಕ್ಷೆಯನ್ನು ಎದುರಿಸುವಷ್ಟು ಜ್ಞಾನ ಗಂಗೋತ್ರಿ ನಿಮ್ಮನ್ನು ತಯಾರು ಮಾಡುತ್ತೆ. ಸರಿ, ಜನರಲ್ ಅವೇರ್ನೆಸ್ ಅಂದರೆ ಏನಪ್ಪ? ಜನರಲ್ ಅವೇರ್ನೆಸ್ ಅಂತಂದರೆ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರಿಂಗ್ ಕಂಟ್ರೀಸ್. ಈಗಂತೂ ಎ ವೆರಿ ಹಾಟ್ ಟಾಪಿಕ್ ಗ್ಲೋಬಲಿ. ಹೌದಾ? ಬಿಸಿಯಾಗಿಬಿಟ್ಟಿದ್ದೀವಿ. ಇಂಡಿಯಾನೂ ಅಷ್ಟೇ, ನೈಬರಿಂಗ್ ರಾಷ್ಟ್ರನೂ ಅಷ್ಟೇ ಬಿಸಿಯಾಗಿಬಿಟ್ಟಿದ್ದೀವಿ. ಪರ್ಟೈನಿಂಗ್ ಟು ಹಿಸ್ಟ್ರಿ ಅಂತ ಹೇಳ್ತಾ ಇದ್ದಾರೆ. ಇತಿಹಾಸ, ಕಲ್ಚರ್ ಸಂಸ್ಕೃತಿ, ಜಾಗ್ರಫಿ ಭೂಗೋಳ, ಪಾಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ, ಹಾಗೆ ನಾಗರಿಕ ವಿಜ್ಞಾನ ಅಂತ ಹೇಳ್ತೀವಿ. ಪಾಲಿಟಿ ಅಂದರೆ ಇಂಡಿಯನ್ ಎಕಾನಮಿ, ಆರ್ಥಿಕತೆ, ಜನರಲ್ ಸೈನ್ಸ್ ವಿಜ್ಞಾನ, ಆ್ಯಂಡ್ ಜನರಲ್ ನಾಲೆಡ್ಜ್ ಅಂದರೆ ಸಾಮಾನ್ಯವಾಗಿ ಒಬ್ಬ ಜವಾಬ್ದಾರಿಯುತ ನಾಗರಿಕ ಪ್ರಜೆಯಾಗಿ ನಮಗೇನೇನು ಇಂದಿನ ಬಗ್ಗೆ ಆಗು ಹೋಗುಗಳು, ಒಳಿತು ಕೆಡುಕುಗಳ ಬಗ್ಗೆ ನಮಗೆ ಗೊತ್ತಿರಬೇಕು ಅಂತ ಇರುತ್ತಲ್ಲ, ಅವೆಲ್ಲವೂ ಕೂಡ ಜನರಲ್ ನಾಲೆಡ್ಜ್ ಅಡಿಯಲ್ಲಿ ಬರುತ್ತೆ. ಅದಷ್ಟನ್ನು ನಾವು ಕಲ್ತ್ಕೊಂಡ್ಬಿಡೋಣ. ಸರಿ ಅಲ್ವಾ ಸ್ನೇಹಿತರೆ? ಅದಾದಮೇಲೆ ಗೌರ್ನಮೆಂಟ್ ಸ್ಕೀಮ್ಸ್ ಆ್ಯಂಡ್ ಪಾಲಿಸೀಸ್ ಅಂದರೆ ಸರ್ಕಾರಿ ಯೋಜನೆಗಳು ಮತ್ತು ನೀತಿಗಳ ಬಗ್ಗೆ ಗೊತ್ತಿರಬೇಕು. ಕಲ್ಚರ್ ಆ್ಯಂಡ್ ಫೆಸ್ಟಿವಲ್ಸ್, ಸಂಸ್ಕೃತಿ ಮತ್ತು ಹಬ್ಬಗಳ ಬಗ್ಗೆ ಗೊತ್ತಿರಬೇಕು. ಸ್ಪೋರ್ಟ್ಸ್, ಕ್ರೀಡೆಯ ಬಗ್ಗೆನೂ ಗೊತ್ತಿರಬೇಕು. ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಲ್ಯಾಂಡ್ಮಾರ್ಕ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ಸಮ್ಮಿಟ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಹಾಗೆ ಮಿಸಲೇನಿಯಸ್. ಸ್ನೇಹಿತರೆ, ಪ್ರತಿ ವಿಭಾಗವನ್ನು ಅದದೇ ಎಕ್ಸ್ಪರ್ಟ್ ಮೇಷ್ಟ್ರುಗಳು ನಿಮಗೆ ಕ್ಲಾಸಲ್ಲಿ ಪಾಠ ಹೇಳಿಕೊಡ್ತಾರೆ. ಆದರೆ ಯೂಟ್ಯೂಬ್ ಸರಣಿಗೆ ಸಾಧ್ಯವಾದಷ್ಟು ನಾವು ಒಂದು 2-3 ಜನ ನಾವು ನಿಮಗೆ ಪ್ರತಿಯೊಂದನ್ನು, ಪ್ರತಿ ಪಾಠವನ್ನು, ಪ್ರತಿ ವಿಷಯವನ್ನು ಹೇಳ್ಕೊಡ್ತೀವಿ. ಎವ್ರಿ ಸಬ್ಜೆಕ್ಟ್, ಎವ್ರಿ ಟಾಪಿಕ್ ವಿ ವಿಲ್ ಬಿ ಡಿಸ್ಕಸಿಂಗ್ ವಿತ್ ಯು, ವಿ ವಿಲ್ ಬಿ ಲರ್ನಿಂಗ್ ವಿತ್ ಯು. ಕಲಿತಾ ಇರ್ತೀವಿ, ಆದರೆ ನೀವು ನಮ್ಮ ಜೊತೆಗೆ ಇದ್ದಿರಬೇಕು. ಸರಿ ಅಲ್ವಾ ಸ್ನೇಹಿತರೆ? ನಾನು ಹೇಳಿದ್ದೆ ಯಾವ್ಯಾವ ಹುದ್ದೆಗೆ ಕರೀತಾರೆ CGL ಆಧಾರದ ಮೇಲೆ ನಾನು ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿಬಿಟ್ಟು. ನೋಡಿ, ಅಸಿಸ್ಟೆಂಟ್ ಆಡಿಟ್ ಆಫೀಸರ್, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಅಸಿಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರ್, ಇನ್ಸ್ಪೆಕ್ಟರ್, ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ನಾವು ನೋಡಿದ್ವಲ್ಲ. ನೆಕ್ಸ್ಟು ಅಕೌಂಟೆಂಟ್, ಟ್ಯಾಕ್ಸ್ ಅಸಿಸ್ಟೆಂಟ್. ಇದಿಷ್ಟರ ಜೊತೆಗೆ ಇಲ್ಲಿ ನೋಡಿ, ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್, ಅಸಿಸ್ಟೆಂಟ್, ಸೆಂಟ್ರಲ್ ಎಕ್ಸೈಸ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್, ಆಡಿಟರ್, ಸೀನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್, UDC ಅಂದರೆ ಅಪ್ಪರ್ ಡಿವಿಷನ್ ಕ್ಲರ್ಕ್ ಅಂತ ಹೇಳಿ. ಸ್ನೇಹಿತರೆ, ಟೈರ್ 2 ಅಲ್ಲಿನ ಪತ್ರಿಕೆ 2 ಯಾರ್ಯಾರು ಬರಿಬೇಕಂದ್ರೆ, ಒಂದು ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2, ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್, ಇವರಿಬ್ಬರೇ ಬರಿಬೇಕು. ಇನ್ನು ಯಾವುದೇ ಹುದ್ದೆಗೆ ನಾವು ಹಾಕಿದ್ರೂ ಕೂಡ ಪೇಪರ್ 2 ಅನ್ನು ಟೈರ್ 2ನಲ್ಲಿ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿಬಿಟ್ಟು ತಿಳ್ಕೊಂಡ್ರಿ ಅಲ್ವಾ? ಮತ್ತು ಈ ಎಲ್ಲ ಸಿಲೆಬಸ್ನ ಇಂಡೆಕ್ಸನ್ನು ಹೇಳಿದ್ದೀವಿ ಇವತ್ತು. ಪಠ್ಯದ ಪರಿವಿಡಿಯನ್ನು ಬಹಳ ವಿಸ್ತೃತವಾಗಿ ಎಲ್ಲ ಸಬ್ಜೆಕ್ಟ್ಸಿಂದು ನಾನು ನಿಮಗೆ ತಿಳಿಯಪಡಿಸಿದ್ದೀನಿ. ದೇರ್ ಆರ್ ನೋ ಸೀಕ್ರೆಟ್ಸ್ ಟು ಸಕ್ಸಸ್. ಇಟ್ ಈಸ್ ದಿ ರಿಸಲ್ಟ್ ಆಫ್ ಪ್ರಿಪರೇಷನ್, ಹಾರ್ಡ್ ವರ್ಕ್, ಆ್ಯಂಡ್ ಡೆಫಿನೆಟ್ಲಿ
ಲರ್ನಿಂಗ್ ಫ್ರಮ್ ಫೇಲ್ಯೂರ್ಸ್. ಸರಿ ಅಲ್ವಾ ಸ್ನೇಹಿತರೆ? ನೀವು ನಮ್ಮ ಜೊತೆಗಿರ್ತೀರ, ನಾವು ಖಂಡಿತವಾಗೂ ನಿಮ್ಮ ಜೊತೆಗಿರ್ತೀವಿ. ಈ ಎಲ್ಲ ಪರೀಕ್ಷೆಗಳಲ್ಲಿ ಯಶಸ್ಸು ನಿಮ್ಮದೇ. ಸರಿ ಅಲ್ವಾ? ಸಿಗ್ತೀನಿ ನಾನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ. ಓದ್ತಾ ಇರಿ. ಅಲ್ಲಿ ತನಕ ನಮಸ್ಕಾರ.